ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಅಂತ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ. ಹಾಗೆ ಇವತ್ತಿನ ಈ ಸಮಾರಂಭ ಬನ್ನಂಜೆ ಗೋವಿಂದಾಚಾರ್ಯರ ಪ್ರತಿಷ್ಠಾನದ ವತಿಯಿಂದ ಏರ್ಪಾಡಾಗಿರುವ ವಿಶ್ವ ನಮನ ಯಾತ್ರೆಯಲ್ಲಿ ಭಾಗವಹಿಸಿರುವ ಎಲ್ಲ ಧರ್ಮಗುರುಗಳಿಗೂ ನಮ್ಮ ಗೌರವಾದರಗಳನ್ನು ಸಲ್ಲಿಸಿ, ಸಭೆಗೆ ಕುಳಿತಿರುವ ನಿಮ್ಮೆಲ್ಲರ ಜೊತೆಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಬನ್ನಂಜಿಯವರ 90 ವರ್ಷಗಳ ಸಾರ್ಥಕ ಜೀವನದ ಈ ಒಂದು ವಿಶ್ವ ನಮನ ಯಾತ್ರೆ ಏನಿದೆ, ಇದನ್ನು ಇನ್ನೊಂದು ರೀತಿಯಲ್ಲಿ ಜೈತ್ರ ಯಾತ್ರೆ ಅಂತ ಕರಿಬಹುದು ಅಂತ ಭಾವಿಸ್ತೀವಿ. ಆಳವಾದ ಅಧ್ಯಯನ ಚಿಂತನೆ ಮಾಡಿದಂತಹ ಬನ್ನಂಜಿಯವರು ನಮ್ಮೊಂದಿಗೆ ಆತ್ಮೀಯ ಒಡನಾಟ ಇಟ್ಟುಕೊಂಡಿದ್ದರು. ನಮ್ಮ ವಾರ್ಷಿಕ ಸಮಾರಂಭವಾದಂತಹ ತರಳುಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಅವರು ಭಾಗವಹಿಸಿ ತನ್ನ ವಿಚಾರಗಳನ್ನು ಮಂಡಿಸಿದ್ದಾರೆ. ಇಲ್ಲಿಯೇ ಬೆಂಗಳೂರಿನಲ್ಲಿರುವ ಆರ್ ಟಿ ನಗರದಲ್ಲಿರತಕ್ಕಂಥ ನಮ್ಮ ತರಳುಬಾಳು ಕೇಂದ್ರದಲ್ಲಿ ಏರ್ಪಾಡಾದಂಥ ಕಾರ್ಯಕ್ರಮದಲ್ಲೂ ಸಹ ಅನೇಕ ಬಾರಿ ಭಾಗವಹಿಸಿದ್ದಾರೆ. ನಮ್ಮನ್ನು ಆಹ್ವಾನ ಪತ್ರಿಕೆಯನ್ನು ನೀಡಲು ಅವರ ಇಬ್ಬರು ಪುತ್ರಿಯರಾದಂಥ ವೀಣಾ ಬನ್ನಂಜಿಯವರು ಮತ್ತು ಅವರ ಸಹೋದರಿ ಕವಿತಾ ಅಂತ ಕಾಣಿಸ್ತದಲ್ಲ, ಕವಿತಾ, ಇವರು ಸಹ ಬಹಳ ಕಷ್ಟಪಟ್ಟು 3-4 ಗಂಟೆ ಪ್ರಯಾಣ ಮಾಡಿ ಅವರು ಸಿರಿಗೆರೆಗೆ ಬಂದಿದ್ದರು 3 ದಿನಗಳ ಹಿಂದೆ. ಆಹ್ವಾನ ಪತ್ರಿಕೆಯನ್ನು ಅಂಚೆಯಲ್ಲಿ ಕಳಿಸಿದ್ರೆ ಸಾಕಾಗಿತ್ತು. ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಖುದ್ದಾಗಿ ಆಹ್ವಾನಿಸಬೇಕು ಅನ್ನೋ ಒಂದು ಪರಂಪರೆ ಮೈಗೂಡಿಸ್ಕೊಂಡಿರ್ತಕ್ಕಂಥವರು ಇರುವರು ಸಹೋದರಿಯರು. ಅವರು ಬಂದಾಗ ನಾವು ಆಹ್ವಾನ ಪತ್ರಿಕೆಗಿಂತ ಹೆಚ್ಚಾಗಿ ನಾವು ಬಯಸಿದ್ದು ಅವರು ಬರೆದಂಥ ಪುಸ್ತಕದ ಜೊತೆಯಲ್ಲಿ ತರಲಿ ಅಂತ ಸೂಚಿಸಬೇಕು ಅಂತ ಬಯಸಿದ್ದು ಕಾಲು ಮುಂಚೆ ಹೋಗಿಬಿಡ್ತು. ಅವರು ನಮ್ಮ ಸಂದರ್ಶನಕ್ಕೆ ಬಂದಾಗ ನಮ್ಮ ಅಪೇಕ್ಷೆಯಂತೆ ಮರುದಿನವೇ ಬೆಂಗಳೂರಿಗೆ ಮರಳಿದ ತಕ್ಷಣವೇ ಅವರು ತಮ್ಮೆಲ್ಲ ಗ್ರಂಥಗಳನ್ನು ತಮ್ಮ ತಂದೆ ಬರೆದಂಥ ಗ್ರಂಥಗಳನ್ನು ಕಳಿಸ್ಕೊಟ್ರು. ಅವೆಲ್ಲವೂ ನಾವು ಓದಲಿಕ್ಕೆ ಸೀಮಿತ ಅವಧಿಯಲ್ಲಿ ಸಾಕಾಗಲಿಲ್ಲ. ಆದರೆ ಈ 2 ಗ್ರಂಥಗಳನ್ನು ಮಾತ್ರ ಅಲ್ಲಲ್ಲಿ ಪುಟಗಳಲ್ಲಿ ಕಣ್ಣು ಹಾಯಿಸಿದೆವು. ಮೊದಲನೇದಾಗಿ ನಮ್ಮ ಕೈಯಲ್ಲಿರುವ ಬನ್ನಂಜಿಯವರ ಆತ್ಮನಿವೇದನೆ ಪುಸ್ತಕ. ಇದನ್ನು ಆರಂಭದ ಪುಟಗಳನ್ನು ಓದಲು ಆರಂಭಿಸಿದಾಗ ನಮಗೆ ನೆನಪಾಗಿದ್ದು ಮಹಾಭಾರತ. ಏಕೆ ಅಂದರೆ ಭಾರತದ ಮೊದಲ ಮಹಾಕಾವ್ಯಗಳಲ್ಲಿ ಒಂದಾದಂಥ ಮಹಾಭಾರತ, ಅದನ್ನು ಬರೆಯುವ ಮುನ್ನ ವ್ಯಾಸ ಮಹರ್ಷಿ ವ್ಯಾಸ ಮಹರ್ಷಿ ಮತ್ತು ಗಣಪತಿಯ ಮಧ್ಯೆ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಒಂದು ಒಪ್ಪಂದ ಆಗುತ್ತೆ. ನಾನು ಹೇಳಿದ ಹಾಗೆ ನೀನು ಬರೀಬೇಕು ಅಂತ ಹೇಳಿ. ಅದೇ ಗಣಪತಿ ತಕ್ಷಣ ಒಪ್ಕೊಳ್ಳಲ್ಲ. ಆಯಿತು, ಬರಿತೀನಿ, ಆದರೆ ನನ್ನ ಲೇಖನ ನಿಲ್ಲಬಾರದು. ಹಾಗೆ ನೀವು ಡಿಕ್ಟೇಟ್ ಮಾಡೋದಾದರೆ, ಹೇಳ್ತಾ ಹೋದರೆ ನಾನು ಬರಿತೀನಿ. ನೀವು ತಡ ಮಾಡಿದರೆ ನಾನು ಎದ್ದು ಹೋಗ್ತೇನೆ ಅಂತ. ಗಣಪತಿ ಈ ಸವಾಲನ್ನು ವ್ಯಾಸ ಮಹರ್ಷಿಗಳು ಸ್ವೀಕರಿಸ್ತಾರೆ. ಆಯಿತು, ಆದರೆ ನನ್ನೊಂದು ಷರತ್ತು,
ನಾನೇನು ಬರೆಸ್ತೀನೋ ಅದನ್ನು ಅರ್ಥ ಮಾಡ್ಕೊಂಡು ಬರೀಬೇಕು. ಅರ್ಥ ಮಾಡ್ಕೊಳ್ಳದೆ ಬರೆದ್ರೆ ನಾನು ಹೇಳಲ್ಲ. ಇಬ್ಬರದ್ದು ಒಪ್ಪಂದ ಆಗುತ್ತೆ. ಅದ್ಭುತವಾದಂಥ ಮಹಾಭಾರತ ಕೃತಿ ಮೇರುಕಾವ್ಯ ರಚನೆ ಆಗುತ್ತೆ. ಇದ್ಯಾಕೆ ಈ ಪ್ರಸ್ತಾವನೆ, ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ ಅಂತ ನೀವು ಆತ್ಮನಿವೇದನೆಯ ಈ ಗ್ರಂಥವನ್ನು ಆರಂಭದ ಪುಟದಲ್ಲಿ ನೀವು ಓದಿದಾಗ ಅರ್ಥವಾಗುತ್ತೆ. ಅವರ ಮಗಳಾದಂಥ ವೀಣಾರವರು ತನ್ನ ತಂದೆಗೆ, ಅವರು 78ರಲ್ಲೋ ಏನೋ, ಅಪ್ಪ ನೀನು 2 ವರ್ಷಕ್ಕೆ 80 ವರ್ಷ ಆಗುತ್ತೆ, ನಿಮ್ಮ ಆತ್ಮಕಥನವನ್ನು ಬಯೋಗ್ರಫಿಯನ್ನು ಬರೀ, ಆಟೋಬಯೋಗ್ರಫಿಯನ್ನು ಬರೀ ಅಂತ ವಿನಂತಿಸ್ಕೊಳ್ತಾರೆ. ಅವರ ತಂದೆ ಬನ್ನಂಜಿಯವರು ತಕ್ಷಣ ಒಪ್ಪಲ್ಲ. ಇಲ್ಲಮ್ಮ, ನಾನು ಬೇಗ ಹೇಳ್ತಾ ಹೋಗ್ತೀನಿ, ನಿನಗೆ ನನ್ನ ಮಾತಿನ ವೇಗಕ್ಕೆ ಬರಹ ರೂಪದಲ್ಲಿ ಬರೆಯೋದು ಕಷ್ಟ ಆಗಲ್ಲಮ್ಮ ಅಂತಾರೆ. ಆದರೆ ಮಗಳು ತಂದೆಯ ಸವಾಲನ್ನು ಎಷ್ಟು ಚೆನ್ನಾಗಿ ಎದುರಿಸ್ತಾಳೆ ಅಂದರೆ, ಅಪ್ಪ ನೀನು ಹೇಳ್ತಾ ಹೋಗು, ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ, ಆಮೇಲೆ ಅದನ್ನು ಬರಹ ರೂಪದಲ್ಲಿ ಇಳಿಸ್ತೇನೆ ಅಂತ. ಇದು ಮಹಾಭಾರತ ನಡೆದ ವೇದವ್ಯಾಸರು ಮತ್ತು ಗಣಪತಿಯ ಮಧ್ಯೆ ಏನು ಒಪ್ಪಂದ ಆಯಿತು, ಅದೇ ರೀತಿ ಒಪ್ಪಂದ ಆದ ಫಲಶ್ರುತಿಯೇ ಈ ಗ್ರಂಥ ಆತ್ಮನಿವೇದನೆ. ಇದರಲ್ಲಿ ಬಹಳಷ್ಟು ವಿಚಾರಗಳು ಅಡಕವಾಗಿವೆ. ಈಗ ತಾನೇ ಇದುವರೆಗೆ ನೀವು ಕೇಳಿದಂಥ ಮಾತುಗಳಲ್ಲಿ ಬನ್ನಂಜಿಯವರದ್ದು ಬಹಳ ವಸ್ತುನಿಷ್ಠ ದೃಷ್ಟಿ, ಅಪರೂಪದ ಒಂದು ಚಿಂತನೆ ಆಯಿತು. ಅವರು ತಮ್ಮ ಈ ಧ್ವನಿಮುದ್ರಣದಲ್ಲಿ ದಾಖಲಿಸಿರತಕ್ಕಂಥ ವೀಣಾ ಅವರು ದಾಖಲಿಸಿರೋ ಪ್ರಕಾರ ಶುದ್ಧ ಬುದ್ಧಿ ಎಂಬುದು ಯಾವಾಗಲೂ ವಿರಳ. ಪ್ರತಿಯೊಬ್ಬರು ತಮ್ಮ ತಮ್ಮ ಮತವೇ ಶ್ರೇಷ್ಠ ಎಂದು ತಿಳಿಯುತ್ತಾರೆ. ಬಹಳ ಅಪರೂಪದ ಮಾತಿದೆ. ಧರ್ಮ, ಭಾಷೆ ಮತ್ತು ಪ್ರದೇಶ ಇವು ಮನುಷ್ಯನ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರ್ತಾರೆ. ಇಲ್ಲಿ ಒಂದು ನಾವು ಗಮನಿಸೋದು ಅಂದರೆ, ಯಾವುದೇ ಆತ್ಮಕಥನ ಇರಲಿ, ಆ ಆತ್ಮಕಥನವನ್ನು ನೀವು ಓದಲು ಆರಂಭಿಸಿದರೆ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತೆ ಅಂತ ನಾವು ಹೇಳಿ ಬಯಸ್ತೀವಿ. ಎಷ್ಟು ಆತ್ಮಕಥನಗಳನ್ನು ಓದ್ತೀರೋ ಅಷ್ಟು ನಿಮ್ಮ ಆಯುಷ್ಯ ಹೆಚ್ಚಾಗುತ್ತೆ. ಹಾಗಂದರೆ ಶತಮಾನಗಳ ಕಾಲ ನೀವು ಬದುಕ್ತೀರಿ ಅಂತ ಅಲ್ಲ. ಶರೀರದಲ್ಲಿ ಶತಮಾನ ಕಾಲದ ಕಾಲ ಹಿರಿಯ ಜೀವಿಗಳು ಅನುಭವಿಸಿರ್ತಕ್ಕಂತಹ ನೋವುಗಳು, ನಲಿವುಗಳು, ಅವುಗಳನ್ನು ನೀವು ನಿಮ್ಮ ಅನುಭವಗಳನ್ನಾಗಿ ಮಾಡಿಕೊಂಡ್ರೆ ನೀವು 100 ವರ್ಷ ಅಲ್ಲ, ಶತಮಾನಗಳ ಕಾಲ ಬದುಕದ ಹಾಗೆ ಅಂತ ನಮ್ಮ ಅನಿಸಿಕೆ. ಎಲ್ಲವನ್ನು ಅನುಭವಿಸಿಯೇ ಕಲಿಬೇಕು ಅಂದರೆ ವ್ಯಕ್ತಿಯ ಆಯುಷ್ಯ ಸಾಲದು. ಇನ್ನೊಬ್ಬರ ಅನುಭವವನ್ನು ತಮ್ಮ ಅನುಭವವನ್ನಾಗಿ ಮಾಡಿಕೊಂಡ್ರೆ ನೀವು ಹೆಚ್ಚು ಕಾಲ ಬದುಕದಂತೆ ಅಂತ ಹೇಳಿ. ಇಲ್ಲಿ ನಮ್ಮ ಕೈಯಲ್ಲಿ ಇನ್ನೊಂದು ಗ್ರಂಥ ಇದೆ, ಆತ್ಮನಿವೇದನೆ. ಇದು ನಾವು ಸಂಗ್ರಹ ಮಾಡಿದಂಥ ಪ್ರಕಟಿಸಿದಂಥ ಗ್ರಂಥ. ಎರಡೂ ಗ್ರಂಥಗಳಿಗೆ ಎಷ್ಟು ಸಾಮ್ಯತೆ ಇದೆ ಅಂದರೆ, ಪ್ರಾಯಶಃ ವೀಣಾದೇವರಿಗೆ ನಮ್ಮ ಈ ಗ್ರಂಥದ ಪರಿಚಯ ಇದ್ದಿರಲಿಕ್ಕಿಲ್ಲ. 1985ರಲ್ಲಿ ಇದನ್ನು ನಾವು ನಮ್ಮ ಗುರುಗಳ 2 ಡೈರಿಗಳನ್ನು 1937 ಮತ್ತು 38ರಲ್ಲಿ ಅವರು ಖಾಸಿಯಾಗಿ ಬರೆದಿಟ್ಟಂತಹ ಡೈರಿಗಳು
ನಾವು ಕಾಶಿಯಲ್ಲಿ ಓದಿ ವಾಪಸ್ ಬಂದು ಜೀವನಕ್ಕೆ ಉನ್ನತ ಅಧ್ಯಯನಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಸಂಶೋಧನೆಯ ಗುಂಗಿನಲ್ಲಿ ಹುಡುಕ್ತಾ ಇದ್ದ ಹಳೆಯ ದಾಖಲೆಗಳನ್ನು ನಮಗೆ ದೊರೆತ 2 ಡೈರಿಗಳು, ನಮ್ಮ ಗುರುಗಳು ಬರೆದ ಡೈರಿಗಳು. ಅವರೊಂದು ಪುಸ್ತಕವನ್ನು ಬರಿಬೇಕು ಅಂತ ಬರೆದ ಡೈರಿಗಳಲ್ಲ, ಲೇಖನಲ್ಲ. ಸಹಜವಾಗಿ ದೈನಂದಿನ ಅನುಭವಗಳನ್ನು ಅವರು ದಾಖಲಿಸಿರ್ತಕ್ಕಂಥದ್ದು. ಅದನ್ನು ನಾವು 2 ವರ್ಷಗಳ ಡೈರಿಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ವಿಷಯಕ್ಕೆ ಅನುಗುಣವಾಗಿ ನಾವು ನಮ್ಮ ಗುರುಗಳು ಹೇಳಿರಲಿಲ್ಲ ಹೀಗೆ ಬರೆದಿದ್ದೀವಿ ಅಂತ ಹೇಳಿ, ಅದನ್ನು ವಿಷಯಕ್ಕೆ ಅನುಗುಣವಾಗಿ ವರ್ಗೀಕರಿಸಿ, ಅಧ್ಯಾಯಗಳಾಗಿ ವರ್ಗೀಕರಿಸಿ ನಾವು ಇದನ್ನು ಪುಸ್ತಕ ರೂಪದಲ್ಲಿ 1985ರಲ್ಲಿ ಪ್ರಕಟಿಸಿದ್ವಿ. ಇದೇ ಕಾರ್ಯವನ್ನು ನಾವು ನಮ್ಮ ಆಧ್ಯಾತ್ಮಿಕ ಪಿತರಾದಂತಹ ಗುರುಗಳ ಒಂದು ವಿಚಾರಗಳನ್ನು, ಡೈರಿಯಲ್ಲಿ ದಾಖಲಾಗಿರತಕ್ಕಂಥ ವಿಚಾರಗಳನ್ನು ಸಂಗ್ರಹಿಸಿಕೊಟ್ರೆ, ತಮ್ಮ ತಂದೆಯಾದಂತಹ ಬನ್ನಂಜಿಯವರ ಮಾತುಗಳನ್ನು ಸಂಗ್ರಹಿಸಿ ಅದನ್ನು ವಿಷಯಕ್ಕನುಗುಣವಾಗಿ ಜೋಡಿಸಿ ವೀಣಾಜಿಯವರು ಬರೆದಿರ್ತಕ್ಕಂಥ ಪ್ರಕಟಿಸಿರ್ತಕ್ಕಂಥ ಗ್ರಂಥ ಬಹಳಷ್ಟು ಹೋಲಿಕೆ ಇದೆ, ತುಂಬ ಹೋಲಿಕೆ ಇದೆ. ಅದನ್ನು ಅವರು ಬಂದಾಗ, ಮಠಕ್ಕೆ ಬಂದಾಗ ಅವ್ರ ಕೈಲಿ ಕೊಟ್ಟು ಕಳಿಸಿದ್ವಿ. ಇವೆರಡೂ ಗ್ರಂಥಗಳನ್ನು ನೋಡಿದಾಗ ನೀವು ಮನಗಾಣತಕ್ಕಂಥ ವಿಷಯ ಅಂತ ಹೇಳಿದರೆ ಭಾಳ ನಿಷ್ಠುರವಾದಂಥ, ನಿಖರವಾದಂಥ ಸಂಗತಿ. ಇಲ್ಲಿ ಬನ್ನಂಜಿಯವರು ಒಬ್ಬರು ಪಂಡಿತರ ಬಗ್ಗೆ ಬರೀತಾರೆ. ಆ ಪಂಡಿತರು ಒಂದು ಘಟನೆ, ಅವ್ರ ತಂದೆ ಹತ್ರ ಹೋಗಿ ಬನ್ನಂಜಿಯವರ ಬಗ್ಗೆ, ನಿಮ್ಮ ಮಗ ಹೋಟ್ಲಲ್ಲಿ ಕಾಫಿ ಕುಡಿಯೋಕ್ಕೆ ಹೋಗ್ತಾನೆ ಅಂತ ದೂರ್ತಾರೆ. ಇದು ಪುಟ 14ರಲ್ಲಿದೆ, ತುಂಬ ಚೆನ್ನಾಗಿದೆ. ಇದರಿಂದ ಅವರ ತಂದೆಯವರ ವ್ಯಕ್ತಿತ್ವ ಏನು ಅಂತ ಹೇಳಿ ಇದರಲ್ಲಿ ದಾಖಲಾಗಿರೋದು ನೀವು ಕಾಣ್ಬೋದು. ಪುಟ 14ರಲ್ಲಿದೆ. ಆಚಾರ್ಯರೇ ಅವ್ರ ತಂದೆಗೆ ಹೇಳ್ತಾರಂತವರು ಪಂಡಿತರು, ನೀವು ಎಷ್ಟೊಂದು ಆಚಾರವಂತರು, ಸ್ವಾಮಿಗಳಿಗೆ ಪಾಠ ಮಾಡ್ತೀರಿ, ಆದರೆ ನಿಮ್ಮ ಮಗ ಹೋಟ್ಲಿಗೆ ಹೋಗಿ ಕಾಫಿ ಕುಡಿತಾನೆ, ಭಾಳ ದುಃಖ ಆಗುತ್ತೆ ಅಂತ ಅವರು ದೂರ್ತಾರೆ. ತಮಾಷೆ ಅಂದರೆ ಅವರು ಬನ್ನಂಜಿಯವರು ಹೇಳ್ತಾರೆ, ನನ್ನ ದುಡ್ಡಿನಲ್ಲಿಯೇ ಕಾಫಿ ಕುಡಿದವರು ಅವರು ಅಂತ. ನನ್ನ ದುಡ್ಡಿನಲ್ಲೇ ಕಾಫಿ ಕುಡಿದು ನನ್ನ ವಿರುದ್ಧವಾಗಿಯೂ ನಮ್ಮ ತಂದೆ ಹತ್ರ ದೂರು ಸಲ್ಲಿಸಿದಂಥ ಮಹಾನುಭಾವರು ಅಂತ ತಾಕಿಸ್ತಾರೆ. ಇದಕ್ಕೆ ಅವರು ತಂದೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂದರೆ, ನನ್ನ ಮಗನಿಗೆ 16 ವರ್ಷ ಆಗಿದೆ, ನಾನು ಈಗ 16 ವರ್ಷ ಆದಮೇಲೆ ಪೆಟ್ಟು ಕೊಡೋದು ಸರಿಯಾಗಲ್ಲ, ಅವನ ಜೀವನಗತಿ ಅವನಿಗೆ, ನನ್ನ ಹಾಗೆ ಅವನು ಆಗಬೇಕೆಂಬ ಆಸೆ ನನಗಿಲ್ಲ, ನೀವು ಈ ಕ್ಷುದ್ರ ವಿಷಯ ಹೇಳಿ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅವರಿಗೆ ಸಂತೈಸಿ ಕಳಿಸ್ತಾರೆ. ಪ್ರಾಯಶಃ ಇದಕ್ಕೆ ಮೂಲ ಶ್ಲೋಕಕ್ಕೆ ಧರ್ಮಶಾಸ್ತ್ರದ ಒಂದು ಪ್ರಭಾವ ಅಂದರೆ ಅವ್ರ ಮೇಲೆ, ಅವ್ರ ತಂದೆಯವ್ರ ಮೇಲೆ, ನಾಳೆಯೇ ಪಂಚವರ್ಷಾಣಿ ದಶವರ್ಷಾಣಿ ತಾಡೆಯೇ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೆ. ಅದು ಆ ಶ್ಲೋಕದ ಅರ್ಥವೇ ಬನ್ನಂಜಿಯವರ ತಂದೆಯವರ ಮನಸ್ಸಿನಲ್ಲಿತ್ತು ಅಂತ ಭಾವಿಸುತ್ತೆ. ಬನ್ನಂಜಿಯವರು ಎಷ್ಟು ನಿಷ್ಠುರವಾದಿಗಳು ಅಂತ ಹೇಳಿದರೆ, ನಮಗನ್ನು ಪೂರ್ಣ ಓದಲಿಕ್ಕೆ ಆಗಿಲ್ಲ, ಅಲ್ಲಲ್ಲಿ ಕೆಲವು ಪುಟಗಳನ್ನು ಮೇಲೆ ಕಣ್ಣು ಹಾಯಿಸಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ಅಂದರೆ, ಅವರ ತಾಯಿ ಬಗ್ಗೆ ಪುಟ 6ರಲ್ಲಿದೆ. ಇದುವರೆಗೂ ನೀವು ಹೇಗೆ ಅವ್ರ ನಿಷ್ಠುರವಾದಿಗಳು ಬನ್ನಂಜಿಯವರು ಅನ್ನೋದು ನೀವೆಲ್ಲ ಕೇಳಿದಿರಿ. ಅದಕ್ಕೆ ನಾವು ಅದರ ಪೂರಕವಾಗಿ ಕೆಲವು ಪ್ರಕರಣಗಳನ್ನು ನಾವಿಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಿಷ್ಠುರವಾದಿಗಳು ಅಂತ ಸುಲಭ ಹೇಳ್ಬೋದು, ಆದರೆ ವಾಸ್ತವವಾಗಿ ಹೇಗೆ ನಿಷ್ಠುರತೆಯಿಂದ ಅವರು ದೈನಂದಿನ ಜೀವನದಲ್ಲಿ ವರ್ತಿಸ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿ ದಾಖಲೆ ಇದೆ. ಅವರ ದೊಡ್ಡಮ್ಮನನ್ನು ಅಂದರೆ ದೊಡ್ಡಪ್ಪನ ಪತ್ನಿಯನ್ನು, ಅವ್ರ ಬಗ್ಗೆ ನಮ್ಮ ತಾಯಿಗೆ ಅಷ್ಟಾಗಿ ಅವ್ರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ನಿಷ್ಠುರವಾಗಿ ಹೇಳ್ತಾ ಇದ್ದಾರೆ.
ಅದನ್ನು ನೋಡಿ ಹೇಳ್ತೀನಿ ನಿಮಗೆ. ದೊಡ್ಡಮ್ಮ ಮಕ್ಕಳಿರಲಿಲ್ಲ. ಒಂದು ದೃಷ್ಟಿಯಿಂದ ನಮ್ಮಮ್ಮ ಅವರ ವಿಷಯವಾಗಿ ತಪ್ಪು ಮಾಡಿದ್ದಾಳೆ. ಯಾರೂ ತಮ್ಮ ತಾಯಿಯ ಬಗ್ಗೆ ಇಷ್ಟು ಕಟುವಾದ ಮಾತುಗಳನ್ನು ಹೇಳಲಿಕ್ಕೆ, ಅದರಲ್ಲೂ ಲಿಖಿತವಾಗಿ ಬರಹ ರೂಪದಲ್ಲಿ ಯಾರೂ ಮನಸ್ಸು ಮಾಡಲ್ಲ. ಆದರೆ ಅಂತಹ ಒಂದು ನಿಷ್ಠುರತೆಯನ್ನು ಇಲ್ಲಿ ಕಾಣ್ಬೋದು. ಅವರ ಹೆಂಡತಿಯನ್ನು ಅಮ್ಮ ತುಂಬ ನಿಕೃಷ್ಟವಾಗಿ ಕಂಡಿದ್ದಾಳೆ. ನಿಜವಾಗಿ ಅವರ ಮನೆತನಕ್ಕೆ ಹಿರಿಯರು, ಆದರೆ ತಂದೆಯಿಂದಾಗಿ ಅಮ್ಮನೇ ಯಜಮಾಂತಿಯಾದಳು. ಆದರೆ ತಂದೆ ಯಾವತ್ತೂ ಅಣ್ಣ ಅತ್ತಿಗೆಯನ್ನು ಅಗೌರವಿಸಿದ್ದಿಲ್ಲ. ತಂದೆ ಏನು ಮಾಡುವುದಕ್ಕೂ ಅಣ್ಣನನ್ನು ಕೇಳದೆ ಹೆಜ್ಜೆ ಇಡುತ್ತಿರಲಿಲ್ಲ. ಅಣ್ಣನೂ ಹಾಗೆ, ನಿನಗೆ ಹೇಗೆ ಬೇಕೋ ಹಾಗೆ ಎಂಬಂಥ ಉತ್ತರ. ಇಬ್ಬರ ನಡುವೆ ತುಂಬ ಅನ್ಯೋನ್ಯ ಸಹಕಾರ. ಆದರೆ ಅಮ್ಮ ದೊಡ್ಡಮ್ಮನ ಜೊತೆ ಅನಾದರದಿಂದ ನಡೆದುಕೊಳ್ಳುತ್ತಿದ್ದಳು ಅನಿಸುತ್ತದೆ. ಇದಕ್ಕಿಂತ ಹೆಚ್ಚಿನ ನಿಷ್ಠುರತೆ ಇನ್ನೇನು ಬೇಕು ಹೇಳಿ. ಚೆನ್ನಾಗಿ ನೋಡಿಕೊಂಡಂತಿಲ್ಲ. ಮನೆಯಲ್ಲಿ ಅವರನ್ನು ಮಲಗಕೊಟ್ಟಿರಲಿಲ್ಲ. ಅದು ನನ್ನ ಸಣ್ಣ ವಯಸ್ಸು. ಒಟ್ಟಿನಲ್ಲಿ ನಮ್ಮ ದೊಡ್ಡಮ್ಮನನ್ನು ಚೆನ್ನಾಗಿ ಸಲಹಿಲ್ಲ ಅನಿಸುತ್ತದೆ. ಇದುವರೆಗೆ ಕೇಳಿದ ಮಾತುಗಳಿಗೆ ಇಲ್ಲಿ ನೀವು ದಾಖಲೆಗಳನ್ನು ಕಾಣಬಹುದು. ಇನ್ನೊಂದು ವಿಶೇಷ ಅಂದರೆ ಒಂದು ಅಧ್ಯಾಯ ಇದೆ, ಸ್ವಾಮಿಗಳು ಮತ್ತು ವಿದ್ವಾಂಸರು ಅಂತ ಅಧ್ಯಾಯ ಇದೆ. ಒಂದು ಅಧ್ಯಾಯ ಬಹಳ ಅಪರೂಪದ್ದು. ಪುಟ 43 ಅವರು ಮನ್ನಜ್ಜಿಯವರಿಗೆ ವಿದ್ಯಾಮಾನ್ಯರ ಬಗ್ಗೆ ಬಹಳ ಗೌರವ, ತುಂಬ ಅಭಿಮಾನದ ಮಾತುಗಳನ್ನು ಹೇಳ್ತಾರೆ. ನನ್ನ ವಿದ್ಯಾಗುರುಗಳಾದ ವಿದ್ಯಾಮಾನ್ಯರು ಮಗುವಿನ ಹಾಗೆ, ಪೂರ್ವಗ್ರಹ ಇಲ್ಲದೇ ಇಲ್ಲ. ನೋಡುವುದಕ್ಕೆ ಪೂರ್ವಗ್ರಹಿ ಹಾಗೆ ಕಾಣುತ್ತಾರೆ, ಆದರೆ ಅವರು ಪೂರ್ವಾಗ್ರಹ ಭಾವನೆ ಅವರಲ್ಲಿ ಇರಲಿಲ್ಲ. ಒಂದು ಉದಾಹರಣೆ ಕೊಡ್ತಾರೆ ಬನ್ನಂಜಿಯವರು. ಒಮ್ಮೆ ಮುದ್ಗಲ್ನಲ್ಲಿ ಅವರ ಚಾತುರ್ಮಾಸ ಇತ್ತು. ನನ್ನನ್ನು 10 ದಿನದ ಉಪನ್ಯಾಸಕ್ಕೆ ಕರೆದಿದ್ದರು. ಆಗ ಒಂದು ವಿಶೇಷ ನಡೆಯಿತು. ಅಲ್ಲಿ ಸ್ಥಳೀಯ ಶ್ರೇಷ್ಠಿಗಳು ಅಂದರೆ ವರ್ತಕರು, ವ್ಯಾಪಾರಿಗಳು ದಿನಕ್ಕೊಬ್ಬರಂತೆ ಮಠಕ್ಕೆ ಸಾಮಾನು ಒದಗಿಸುತ್ತಿದ್ದರು. ಹಾಗಾಗಿ ಚಾತುರ್ಮಾಸ್ಯ ಹೊರೆಯಿಲ್ಲದೆ ನಡೆಯಿತು. ಆದರೆ ಸಾಮಾನು ಕಳಿಸಿದ ಸೆಟ್ಟಿಗಳು ಪೂಜೆ ಮುಗಿದು ಬ್ರಾಹ್ಮಣರ ಊಟ ಮುಗಿಯುವವರೆಗೆ ಕಾಯುವುದು ನಡೆದಿತ್ತು. ಆ ಬಳಿಕ ಅವರ ಊಟ ಸ್ವಾಮಿಗಳು ಕರೆದು ಆದೇಶಿಸಿದರು. ವಿದ್ಯಾಮಾನ್ಯರು ಅವರ ಸರಕು ಸರಂಜಾಮು ನಮಗೆ ಬೇಕು, ಊಟಕ್ಕೆ ಅವರು 2ನೆಯವರ ಕೂಡದು, ಮೊದಲ ಪಂಕ್ತಿಯಲ್ಲಿ ಕೂಡಿ ಭೋಜನ ನಡೆಯಲಿ ಅಂತ ಅವರು ಆದೇಶ ಮಾಡ್ತಾರೆ. ಮರುದಿನ ಒಟ್ಟಿಗೆ ಕುಳಿತು ಊಟ ಆಗುತ್ತೆ. ಆದರೆ 2 ದಿನ ಬಳಿಕ ಪ್ರತಿಕ್ರಿಯೆ ಬಂದಿರುತ್ತೆ. ಅದೇನು ಅಂತ ಪ್ರತಿಕ್ರಿಯೆಯನ್ನು ವಿಚಾರಿಸಿದಾಗ ಬಹಳ ಜನ ಬ್ರಾಹ್ಮಣರು ಅಸಮಾಧಾನಗೊಂಡಿದ್ದಾರೆ, ಕೂಡಿ ಊಟ ಮಾಡಿಸಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂದ ತಕ್ಷಣವೇ ವಿದ್ಯಾಮಾನ್ಯರು ಹೇಳ್ತಾರಂತೆ, ಆಯಿತು ಬೇಸರ ತಾನೇ, ಮೊದಲ ದಿನವೇ ವ್ಯಾಪಾರಿಗಳ ಊಟ ನಡೀಲಿ, ಆಮೇಲೆ 2ನೇ ದಿನ ನಮ್ಮ ಶಿಷ್ಯರ ಊಟ ನಡೀಲಿ ಅಂತ ಹೇಳ್ತಾರೆ. ನೋಡಿ, ಎಂತಹ ಒಂದು ಉನ್ನತ ದೃಷ್ಟಿಯುಳ್ಳಂತಹ ವಿಚಾರಧಾರೆ. ಇಂತಹ ಅನೇಕ ವಿಚಾರಗಳು ಸಾಮಾಜಿಕ ಜೀವನದಲ್ಲಿ ಅವರು ಕಂಡುಕೊಂಡಂತಹ ನೋವು ನಲಿವುಗಳು ಈ ಗ್ರಂಥದಲ್ಲಿ ಅವು ದಾಖಲಾಗಿವೆ. ಇನ್ನು ನಮಗೆ ಮೆಚ್ಚಿಯಾದಂಥ ಇನ್ನೊಂದು ಚಿಕ್ಕ ಪುಸ್ತಕ ಅಂದರೆ ವೀಣಾ ಬನ್ನಂಜಿಯವರ ಹಿರಿಯ ಮಗಳು ಬರೆದಿರ್ತಕ್ಕಂಥ ಅಲ್ಲಮೋಪನಿಷತ್ತು.